ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು 5 ಡೇಸಲ್ಲಿ ನಿಮಗೆ ಫ್ರೀ ಮೆಡಿಸಿನ್ ಕೊಡೋದು. ಅದು ನೀವು ಟ್ರಯಲ್ ನೋಡಿ ನಿಮಗೆ ಇಂಪ್ಯಾಕ್ಟ್ ಏನಾಗುತ್ತಲ್ಲ ಅದ್ರ ಪ್ರಭಾವ ನೀವು ತಿಳ್ಕೊಂಡು ಅದಾದಮೇಲೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಅದು ತುಂಬ ರೇರ್. ನಾನು ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋದು ಹೆಚ್ಚಿನ ಜನ. ನನಗೆ ಇದು ಫ್ರೀ ಸ್ಯಾಂಪಲ್ ಇದೆಯಲ್ಲ ಸರ್, 5 ಡೇಸ್ ಫ್ರೀ ಸ್ಯಾಂಪಲ್ ಮೆಡಿಸಿನ್ ಕೊಡೋದು, ಅದು ಆ್ಯಕ್ಚುಲಾಗಿ ನೀವು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ಅವರೇ ಓನಾಗಿ ಆರ್ಡ್ರ್ ಕೂಡ ಮಾಡ್ಬೋದಾ ಅಂತ. ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಹೇಳಿ. ಒಳ್ಳೆ ಪ್ರಶ್ನೆ. ಈಗ ನಾನು 4 ಪ್ರಾಡಕ್ಟ್ ಹೇಳಿದೆ. 1 ಮಂತ್ ಟ್ರಯಲ್ ಪ್ರೋಗ್ರಾಮ್ ಆಯಿತು, 15 ಡೇಸ್ ಟ್ರಯಲ್ ಆಯಿತು. ಇದೆಲ್ಲವನ್ನು ಕೂಡ ಅವರು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಫ್ರೀ ಸ್ಯಾಂಪಲ್ ಅಂತ ಬಂದಾಗ ನಮ್ಮ ವೆಬ್ಸೈಟ್ ಏನಿದೆಲ್ಲ gudichayarada.com ಅಂತ ಕೆಳಗಡೆ ಡಿಸ್ಪ್ಲೇ ಮಾಡ್ತಿದ್ದೀವಲ್ಲ, ಆ gudichayarada.com ವೆಬ್ಸೈಟಲ್ಲಿ ಹೋದರೆ ನಿಮಗೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಬರ್ತದೆ. ಆ ಸೆಕ್ಷನ್ನಲ್ಲಿ ನಿಮಗೆ ಈ 90 ರೂಪೀಸ್ ಏನು ಫ್ರೀ ಟ್ರಯಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅದನ್ನು ನೀವು ಬೈ ಮಾಡ್ಬೋದು ಆನ್ಲೈನಲ್ಲಿ. ನೀವು ಮನೇಲೇ ಕೂತ್ಕೊಂಡ್ಬಿಟ್ಟು ನಿಮ್ಮ ಕಂಪ್ಲೀಟ್ ವಿಳಾಸ ಆಗಿಬಿಟ್ರೆ 2 to 5 ವರ್ಕಿಂಗ್ ಡೇಸಲ್ಲಿ, ಡಿಪೆಂಡಿಂಗ್ ಆನ್ ಎಲ್ಲಿದ್ದೀರಾ, 2 to 5 ವರ್ಕಿಂಗ್ ಡೇಸಲ್ಲಿ ಮನೆಗೆ ತಲುಪುತ್ತೆ. ಬೇಸಿಕಲಿ ನಾವು ಬರೀ ಲಾಜಿಸ್ಟಿಕ್ ಚಾರ್ಜಸ್ ಮಾತ್ರ ತೊಗೊಳ್ತಾ ಇದ್ವಿ. ಮೆಡಿಸಿನ್ ಫ್ರೀಯಾಗಿ ಬಂದಿರ್ತದೆ. ನೀವು ಅದನ್ನು ತೊಗೊಂಡು ನಿಮಗೆ ಯಾವಾಗ ನಿಮಗೆ ಡಿಫ್ರೆನ್ಸ್ ಅನಿಸುತ್ತಲ್ಲ ಆವಾಗ ನೀವು ಮುಂದಿನ ಹೆಜ್ಜೆನ ಇಡ್ಬೋದು. ಸೂಪರ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನವೆಂಬರ್ 14 ಡಯಾಬಿಟಿಸ್ ಡೇ ಹತ್ತಿರ ಬರ್ತಾ ಇದೆ. ಅನೇಕರು ಡಯಾಬಿಟಿಸಿಂದ ನರಳಾಡ್ತಾ ಇರ್ತೀರಿ, ಪರಿತಪಿಸ್ತಾ ಇರ್ತೀರಿ. ಎಲ್ರಿಗೂ ಕೂಡ ಒಂದು ಸೊಲ್ಯೂಷನ್ ಬೇಕು, ಇದರಿಂದ ಹೊರಗೆ ಬರಬೇಕು, ಒಂದು ಒಳ್ಳೆ ಆರೋಗ್ಯ ಬೇಕು ಅಂತ. ಒಂದು ರೀತಿಯಾದಂಥ ಖಿನ್ನತೆ ಅಂತ ಹೇಳ್ಬೋದು. ಡಯಾಬಿಟಿಸ್ ಬಂದುಬಿಟ್ರೆ ಅದು ರಿವರ್ಸಲ್ ಆಗೋದಿಲ್ಲ ಅಂತ ಅನೇಕ ವೈದ್ಯರ ಹತ್ರ ಹೋಗ್ತೀವಿ, ಅದರಿಂದ ಪರಿಹಾರ ಸಿಗೋದಿಲ್ಲ. ಪ್ರತಿನಿತ್ಯ ಮಾನಸಿಕ ಖಿನ್ನತೆ ಜೊತೆಗೆ ಅವ್ರು ಕುಗ್ಗಿ ಹೋಗಿಬಿಟ್ಟಿರ್ತಾರೆ. ಇವತ್ತು ನಾನು ಗುಡುಚಿ ಆಯುರ್ವೇದ ಆಸ್ಪತ್ರೆಗೆ ಬಂದಿದ್ದೀನಿ. ಇದೇ ಗುಡುಚಿ ಆಯುರ್ವೇದದ ಫೌಂಡರ್ ಪ್ರಶಾಂತ್ ಸರ್ ಇದ್ದಾರೆ. ಅವರಿಂದ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳೋದಿದೆ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ನವೆಂಬರ್ 14 ಡಯಾಬಿಟಿಸ್ ಡೇ ಹತ್ತಿರ ಬರ್ತಾ ಇದೆ. ಒಂದಿಷ್ಟು ಪರಿಹಾರ, ಒಂದಿಷ್ಟು ಸೂಕ್ತ ಸಲಹೆ ಅಂತ. ಇದಕ್ಕಿಂತ ಮುಂಚೆ ಒಂದು ಆಘಾತಕಾರಿಯಾದಂಥ ವಿಷಯ ನಾನು ಡಾಕ್ಟರ್ ಹತ್ರನೇ ಕೇಳಬೇಕು. ಹಾಫ್ ಆಫ್ ದಿ ಪೀಪಲ್, ನಮ್ಮ ಭಾರತದಲ್ಲೇ ಅರ್ಧದಷ್ಟು ಜನರಿಗೆ ಡಯಾಬಿಟಿಸ್ ಇರುತ್ತೆ, ಆದರೂ ಕೂಡ ಅದನ್ನು ಡಯಾಗ್ನೋಸ್ ಮಾಡಿರೋದಿಲ್ಲ, ಅವರು ಗೊತ್ತಾಗಿರೋದಿಲ್ಲ ಅನ್ನೋ ಒಂದು ಆಘಾತಕಾರಿಯಾದಂಥ ವಿಷಯ. ಸರ್ ನೋಡಿ, ನಮ್ಮ ಅನೇಕರಿಗೆ ಆ ಥರದ್ದು ಒಂದು ಅಂಶ ಇರುತ್ತೆ, ಆದರೂ ಕೂಡ ಅವ್ರು ಕಂಡಿಡ್ಕೊಂಡಿರೋದಿಲ್ಲ ಅಂತ. ಡಯಾಬಿಟಿಸ್ ಅಂದ ತಕ್ಷಣ ಈ ಥರದ್ದೊಂದು ಆತಂಕ ಸಹಜವಾಗಿ ಎಲ್ರಿಗೂ ಇರುತ್ತೆ. ಮುನ್ನೆಚ್ಚರಿಕೆಯಿಂದ ಅವರು ಅದನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಸೂಕ್ತ ಸಲಹೆ ಏನು ಹೇಳ್ತೀರಿ ಸರ್? ಹೌದು, ಖಂಡಿತ ಮಾಡಬೇಕು. ಮತ್ತು ಜನ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳ್ತೀನಿ. ಈಗ ಏನಾಗತ್ತಂದರೆ, ನಿನ್ನೆವರೆಗೆ ಹುಷಾರಾಗಿದ್ರಿ, ಮಳೆಯಲ್ಲಿ ತೋರಿಸ್ಕೊಂಡ್ರಿ, ನೆಕ್ಸ್ಟ್ ಡೇ ಶೀತ ಬಂತು. ಶೀತ ಬಂದದ್ದು ಗೊತ್ತಾಯಿತು, ಹೋಗ್ಬಿಟ್ಟು ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಬಟ್ ಡಯಾಬಿಟಿಸ್ ಏನಿದೆ ಅಲ್ಲ, ಇದು ಜೀವನ ಶೈಲಿಯಿಂದ ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆ. ಇದೇನಾಗುತ್ತಂದರೆ ಹಂತ ಹಂತವಾಗಿ ಬರ್ತದೆ, ಒಂದೇ ಸರಿ ಬರೋದಿಲ್ಲ. ಈಗ ನಿನ್ನೆ ಜ್ವರ ಇರಲಿಲ್ಲ, ಇವಾಗ ಜ್ವರ ಬಂತು. ನಿನ್ನೆ ಶೀತ ಇರಲಿ, ಇವತ್ತು ಶೀತ ಬಂತು. ಡಯಾಬಿಟಿಸ್ ಆಗಲ್ಲ, ಕ್ರಮೇಣವಾಗಿ ಬೆಳೀತಾ ಹೋಗ್ತದೆ, ನಿಮ್ಗೆ ಗೊತ್ತಾಗಲ್ಲ ಅದು. ಹೀಗಾಗಿ ಈ ಪ್ರೀ ಡಯಾಬಿಟಿಕ್ ಪೇಷಂಟ್ಗಳು, ಅಂದರೆ ಡಯಾಬಿಟಿಸ್ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನಮ್ಮ ಹತ್ರ ಬರ್ತಾರಲ್ಲ, ಏನು ಹೇಳ್ತಾರೆ, ನಾನು ಜ್ವರ ಅಂತ ಆಸ್ಪತ್ರೆಗೆ ಹೋದೆ, ಅಲ್ಲಿ ಕಂಪ್ಲೀಟ್ ಬ್ಲಡ್ ಪ್ರೊಫೈಲ್ ಟೆಸ್ಟ್ ಮಾಡೋಕ್ಕೆ ಹೇಳಿದರು. ಅವಾಗ ನನಗೆ ಶುಗರ್ ಇದೆ ಅಂತ ಗೊತ್ತಾಯಿತು. ನಾನೇನಪ್ಪ ಜ್ವರ ಅಂತ ಹೋದೆ, ಶುಗರ್ ಇದೆ ಅಂತ ನನಗೆ ಶಾಕ್ ಕೊಟ್ಟರು ಅಂತ ಹೇಳ್ಬಿಟ್ಟು ಒಂದು ಶಾಕಲ್ಲಿರ್ತಾರೆ. ಇನ್ನೂ ಸುಮಾರು ಜನ ಏನಾಗ್ತದೆ ಅಂದರೆ, ಈ ಕೆಲವೊಂದು ಕಾರ್ಪೊರೇಟ್ಗಳಲ್ಲಿ ಮ್ಯಾಂಡೇಟರಿ ರೂಟೀನ್ ಹೆಲ್ತ್ ಚೆಕಪ್ ಮಾಡಲೇಬೇಕು ಅಂತ ಇರ್ತಾರೆ. ಆ ರೂಟೀನ್ ಹೆಲ್ತ್ ಚೆಕಪ್ಗೆ ಹೋದಾಗ ಏನಾಗುತ್ತೆ ಅಂದರೆ, ಅವಾಗ ಗೊತ್ತಾಗುತ್ತೆ ನನಗೆ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಹಂತ ಹಂತವಾಗಿ ಬೆಳೀತಾ ಇರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಸೊ ಒನ್ಸ್ ಇನ್ ಅ ವೈಲ್, ಆ್ಯನ್ಯುವಲಿ ಒಂದ್ಸರಿಗೆ ನಾವು ಒಂದು ಹೆಲ್ತ್ ಚೆಕಪ್, ರೂಟೀನ್ ಹೆಲ್ತ್ ಚೆಕಪ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಆರೋಗ್ಯದಲ್ಲಿ ಏನಾದರೂ ಏರುಪೇರು ಅಂದರೆ ಗೊತ್ತಾಗ್ತಾ ಹೋಗ್ತದೆ. ಇದು ಒಂದೇ ಸರಿ ಬರ್ದಿರೋದ್ರಿಂದ ಜನರಿಗೆ ಅದು ಗೊತ್ತಾಗೋದಿಲ್ಲ. ಯಾವಾಗ ಅದ್ರ ಕಾಂಪ್ಲೆಕ್ಸಿಟಿಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಯಾವಾಗ ನಿಮಗೆ ಸರಿಯಾಗಿ ಕೆಲವೊಬ್ಬರು ಕಣ್ಣು ಕಾಣಿಸಲ್ಲ, ಕೆಲವೊಬ್ಬರಿಗೆ ಗಾಯಗಳು ಹೀಲ್ ಆಗಲ್ಲ, ಯಾವಾಗ ಆ ಮಟ್ಟಕ್ಕೆ ಹೋಗ್ತಾರಲ್ಲ. ಈಗ ಕೆಲವೊಬ್ಬರು ಬಾಡಿಗಳು ತುಂಬ ಸ್ಟ್ರಾಂಗ್ ಇರ್ತದೆ, ಅವರಿಗೆ ಸ್ಟಾರ್ಟಿಂಗ್ 4-5 ಇಯರ್ಸ್ ಫೀಲು ಆಗಿರಲ್ಲ ಡಯಾಬಿಟಿಸ್ ಅಂತ ಹೇಳ್ಬಿಟ್ಟು. ಕೆಲವರು ಏನು ಕೊಡ್ತಾರೆ, ನಾನು ಕೆಲವರು ಪೇಷಂಟ್ ನೋಡಿದಂಗೆ ನನಗೆ ಯಾಕೋ ಕಣ್ಣು ಮಂಜು ಆಗ್ತಿದೆ ಅಂತ ಕೊಡ್ತಾರೆ. ಅವರಿಗೆ ಡಯಾಬಿಟಿಸ್ ಯಾವ್ದು ಸಿಂಪ್ಟಮ್ ಫೀಲ್ ಆಗಲ್ಲ. ಇನ್ನೂ ಕೆಲವೊಂದು ಕೇಸ್ಗಳು ಏನಾಗಿರುತ್ತೆ ಅಂದರೆ, HbA1c ಬಂದ್ಬಿಟ್ಟು 11 ಆಗಿರ್ತದೆ, 0 ಸಿಂಪ್ಟಮ್. ಓಕೆ, ಇಟ್ಸ್ ವೆರಿ ಹೈ ಲೆವೆಲ್ ಆಫ್ HbA1c, ಬಟ್ 0 ಸಿಂಪ್ಟಮ್ ಫಸ್ಟ್ ಇಯರಲ್ಲಿ. ಸೆಕೆಂಡ್ ಇಯರಲ್ಲಿ ಸಡನ್ ಆಗಿ ಎಲ್ಲ ಕಾಂಪ್ಲಿಕೇಶನ್ಗಳು ಸಿಗಾಗ್ತಾ ಹೋಗ್ತವೆ. ಹೀಗಾಗಿ ವರ್ಷಕ್ಕೊಂದ್ಸರಿ ಒಂದು ಆ್ಯನ್ಯುವಲ್ ಬ್ಲಡ್ ಚೆಕಪ್ ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ರೀತಿ ಸಮಸ್ಯೆಗಳೇನಂತ ಗೊತ್ತಾಗ್ತಾ ಹೋಗ್ತದೆ. ಬಟ್ ಇಸ್ ಇಟ್ ರೈಟ್ ಆರ್ ರಾಂಗ್ ಅಂತ ನನಗೆ ಸರ್ವೆ ಇದೆಯಲ್ಲ ಸರ್, ನೋಡಿ ನಮಗೆ ಒಂದು ಸುಮಾರು ಸರ್ವೆಗಳಿದ್ದಾವೆ. ಇದು ಭಾರತದಲ್ಲೇ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ರೀತಿ ಸರ್ವೆಗಳಿದ್ದಾವೆ. ಬೇರೆ ದೇಶದಲ್ಲೂ ಕೂಡ ಈ ರೀತಿ ಒಂದು ಸ್ಥಿತಿ ಇದೆ. ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತೇ ಆಗಿರಲ್ಲ. ಯಾಕಂದರೆ ಹಂತ ಹಂತವಾಗಿ ಬರೋದ್ರಿಂದ ಸ್ಟಾರ್ಟಿಂಗಲ್ಲಿ ನಿಮ್ಮ ಬಾಡಿ ತಡೀತಾ ಇರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಅದ್ರ ಬಗ್ಗೆ ಯಾವುದು ಪ್ರಿಕಾಷನ್ ತೊಗೊಳಕ್ಕೆ ಹೋಗಲ್ಲ. ಎಸ್ಪೆಷಲಿ ನಾನು ಕೇಳೋದು, ನೋಡಿ ನೀವು ಹೇಳಿದ್ರಿ ಅನೇಕರಿಗೆ ಗೊತ್ತಿರೋದಿಲ್ಲ, ಆಸ್ಪತ್ರೆಗೆ ಬಂದಾಗ ಎಲ್ಲ ಬ್ಲಡ್ ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ ಅಂತ. ನಾವು ಯಾರೋ ಈಗ ಒಂದು ಹಾಫ್ ಆಫ್ ದಿ ಪೀಪಲ್ ಅಂತ ಕೇಳಿದಾಗ ನಮಗೆ ಒಂದು ಸ್ವಲ್ಪ ಆತಂಕ ಆಯ್ತು. ಓಕೆ, ನಾನು ಹೋಗಿ ಚೆಕ್ ಮಾಡಿಸ್ಬೇಕು ಅಂತ. ಏನಾದರೂ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ, ಏನೆಲ್ಲ ಬದಲಾವಣೆಗಳಾಗ್ಬೋದು? ಡಯಾಬಿಟಿಸ್ ನೀವು ಡಿಫೈನ್ ಮಾಡೋದಾದ್ರೆ ಏನು? ಸುಮಾರು ಸಿಂಪ್ಟಮ್ಗಳು ಕಾಣ್ತಾ ಹೋಗ್ತವೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ, ಸುಸ್ತಾಗ್ತಿರ್ತದೆ ಯಾವಾಗಲೂ,
ಸುಸ್ತಾದಾಗ ಏನಾಗುತ್ತೆ ಅಂದರೆ ಏನೋ ಸುಸ್ತಾಗ್ತದೆ ಇತ್ತೀಚೆಗೆ ಯಾಕೋ ಕೆಲವೊಂದ್ಸರಿ ಜನರಲಿ ಟೈಪ್ 2 ಡಯಾಬಿಟಿಸ್ ಇಂದ ಏನಾಗುತ್ತೆ ಅಂದರೆ ಕೆಲವರು 35-40 ಆ ಏಜಲ್ಲಿ ಬರೋಕ್ಕೆ ಶುರು ಆಗ್ತದೆ. ಕೆಲವರು ಏನು ಅನ್ಕೊಳ್ತಾರೆ ಮೇ ಬಿ ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ತಿರೋದ್ರಿಂದ ನನಗೆ ಸುಸ್ತಾಗ್ತಿರ್ಬೋದು ಅಂತ ಕೆಲವರು ಅನ್ಕೊ ಭಾವಿಸ್ತಾರೆ. ಕೆಲವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಹೋಗ್ಬೇಕನ್ಸುತ್ತೆ. ಅದನ್ನ ಯಾಕೆ ಏನು ಅಂತ ಮನೇಲಿ ಯಾರಿಗೂ ಡಯಾಬಿಟಿಸ್ ಇಲ್ಲ ಅಂದ್ಬಿಟ್ರೆ ಅವರು ಇಗ್ನೋರ್ ಮಾಡ್ಬಿಡ್ತಾರೆ. ಇದೇನ್ ಬಿಟ್ರೆ ಓ ನಮ್ಮ ತಂದೆಗೂ ಆಗಿತ್ತು ಸೊ ನಾನು ಚೆಕ್ ಮಾಡ್ಬೇಕು ಅಂತ ಫಿಯರ್ ಇರ್ತಾರೆ. ಯಾವಾಗ ಮನೇಲಿ ಇರೋ ಏನಾಗುತ್ತೆ ಅವರಿಗೆ ಏನೋ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಕೆಲವರಿಗೆ ಇದಾಗುತ್ತೆ. ಇನ್ನೂ ಜಾಸ್ತಿ ಬಿಟ್ಟಾಗ ಏನಾಗುತ್ತೆ ಸುಮಾರು ಕಾಂಪ್ಲಿಕೇಶನ್ಗಳು, ಕೈಯೆಲ್ಲ ನಮ್ನೆಸ್ ಬರ್ತಕ್ಕಂಥದ್ದು, ಆರ್ಥಿಕ ಸಮಸ್ಯೆಗಳೆಲ್ಲ ಬರ್ತಾ ಹೋಗ್ತವೆ. 100% ಇದೆ ಹೆರಿಡಿಟ್ರಿನಾ ಸರ್ ಅಥವಾ ಸಾಂಕ್ರಾಮಿಕನಾ? ಸಾಂಕ್ರಾಮಿಕ ಅಂದ್ರೆ ಖಂಡಿತ ಅಲ್ಲ. ತುಂಬಾ ಜನ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ನಿಮ್ಗೆ ಅದಕ್ಕೂ ಕೂಡ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮಗೆ ಅಂದ್ರೆ ನನಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು. 100% ಎಲ್ರಿಗೂ ಬರಲೇಬೇಕಂತಿಲ್ಲ. ಅದನ್ನ ತಡಿಬಹುದು ನೀವು. ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಈಗ ತಂದೆ ಅಥವಾ ತಾಯಿ ಯಾರೇ ಒಬ್ಬರಿಗೆ ಇದನ್ನು ಕೊಡಿ, ಆವಾಗ ನಿಮಗೆ ಬರೋ ಚಾನ್ಸಸ್ ಬರೀ 40% ಮಾತ್ರ ಇದೆ. ಅಂದ್ರೆ 140 ಜನರಿಗೆ ಮಾತ್ರ ಅದನ್ನ ಬರೋ ಚಾನ್ಸಸ್ ಇದೆ. ಇನ್ನು ಅಪ್ಪ ಅಮ್ಮಗೆ ಇಬ್ಬರಿಗೆ ಇದನ್ನು ಕೊಡಿ, 70% ಚಾನ್ಸಸ್ ಇದೆ. ಅಲ್ಲೂ 30% ಜನರಿಗೆ ಬರೋದಿಲ್ಲ. ಬಟ್ ಅಷ್ಟು ಜನಗಳು ಕೂಡ ನಿಮ್ಮ ತಂದೆ ತಾಯಿಗಿದೆ ಅಂದರೆ ನಿಮ್ಗೆ ಬದಲೇಬೇಕು ಅಂತಿಲ್ಲ. ಅದನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಸರಿಯಾದ ಜೀವನ ಶೈಲಿಯಿಂದ ನೀವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಯಾಕೆ ಪ್ರಿವೆಂಟ್ ಆಗಲ್ಲ? ಜನರಲಿ ಪ್ರಿವೆಂಟ್ ಮಾಡ್ಬೋದು, ಯಾಕೆ ಪ್ರಿವೆಂಟ್ ಮಾಡಲ್ಲ? ಇದು ಜೀವನ ಶೈಲಿ ಅಂತ ಹೇಳ್ತೀವಿ. ಜೀವನ ಶೈಲಿ ನಾವು ಎಲ್ಲಿಂದ ಕಲಿತೀವಿ? ನಮ್ಮ ಸುತ್ತಮುತ್ತ ನೋಡಿ ಕಲಿತೀವಿ. ಈಗ ನಮ್ಮ ಅಪ್ಪ ಅಮ್ಮ ಯಾವ ಥರ ಹ್ಯಾಬಿಟ್ಸ್ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಈಗ ಅವರು ಬೆಳಿಗ್ಗೆ ಬಿಟ್ಟು ವಾಕಿಂಗ್ ಹೋಗ್ತಾರಾ? ಇಲ್ಲ. ಅವ್ರು ಹೋಗಲ್ಲ ಅಂದರೆ ಮುಂದೆ ಮಗ ಅದು ನೀವು ಕೂಡ ಇನ್ಸ್ಪಿರೇಷನ್ ಸಿಗಲ್ಲ, ನೀವು ಹೋಗಿರಲ್ಲ ಉದಾಹರಣೆಗೆ. ಹೀಗಾಗಿ ಏನಾಗುತ್ತೆ ಅಂದರೆ ಅವರೇನು ಅನುಭವಿಸ್ತಾರೆ, ನೀವು ಅದನ್ನು ಅನುಭವಿಸ್ತೀರ. ಒಂದು ಈಗ ಅವ್ರಿಗೆ ಡಯಾಬಿಟಿಸ್ ಅಂತ ಗೊತ್ತಿದ್ರು ಕೂಡ ಸರಿಯಾದ ಒಂದು ಆಹಾರ ಪದ್ಧತಿ ಪಾಲನೆ ಮಾಡಲ್ಲ. ಈಗ ಅಲ್ಲಿ ಮಾಡಿರ್ತಕ್ಕಂಥ ಊಟ ನೀವು ಕೂಡ ಮಾಡ್ತಿರ್ತೀರ. ಆವಾಗ ನಿಮ್ಮಲ್ಲೂ ಕೂಡ ಆ ಒಂದು ಸಿಂಟಮ್ಗಳು ಕಾಣ್ತಾ ಹೋಗ್ತವೆ. ಬಟ್ ಇದನ್ನು ತಡಿಬಹುದಾ? ಎಸ್, ತಡಿಬಹುದು. ಅಪ್ಪ ಅಮ್ಮ ಇಬ್ಬರಿಗಿದ್ರು ಕೂಡ 100% ನಿಮಗೆ ಬಂದೇ ಬರುತ್ತೆ ಅನ್ನೋದೊಂದಿಲ್ಲ. ಬರೀ 70% ಮಾತ್ರ ಪಾಸಿಬಿಲಿಟಿ ಇದೆ. ಇನ್ನೂ 30% ಜನರಿಗೆ ಬರೋ ಚಾನ್ಸಸ್ ಇಲ್ಲ. ಬಟ್ ಅದನ್ನು ಸರಿಯಾದ ಜೀವನ ಶೈಲಿ ಸ್ಟಾರ್ಟಿಂಗಿಂದ ಇಟ್ಕೊಂಡ್ಬಿಟ್ರೆ ಅದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಬಟ್ ನನಗೆ ಸಿಂಪ್ಟಮ್ಸಲ್ಲಿ ನೀವು ಬಸ್ಸಲ್ಲಿ ಹೋಗ್ತಾ ಇರೋವಾಗಲೂ ಬಸ್ಸನ್ನು ನಿಲ್ಲಿಸಿ ಕೂಡ ಅವ್ರ ಮೂತ್ರ ವಿಸರ್ಜನೆಗೆ ಹೋಗೋದು, ಯೂರಿನ್ ಪಾಸ್ಗೆ ಹೋಗೋದು, ಆ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಕೆಲವೊಬ್ರಿಗಂತೂ ಕಣ್ಣು ಮಂಜಾಗೋದು, ಈ ಥರದ್ದೆಲ್ಲ ಬದಲಾವಣೆಗಳಾಗ್ತಾ ಇರ್ತೀವಿ. ಯಾಕೆ ಯಾವ ಕಾರಣಕ್ಕೆ ಆ ರೀತಿಯಾದ ಬದಲಾವಣೆ ಕಾಣೋದು ದೇಹದಲ್ಲಿ? ಇಂಟ್ರೆಸ್ಟಿಂಗ್ ಕ್ವಶನ್. ಫಸ್ಟು ಐ ಥಿಂಕ್ ಅದನ್ನು ಹೇಳೋಕ್ಕಿಂತ ಮುಂಚೆ ಡಯಾಬಿಟಿಸ್ ಬಂದರೆ ಏನಾಗುತ್ತೆ, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಏನಾಗುತ್ತೆ ತಿಳ್ಕೊಳ್ಳೋಣ. ಅದಾದಮೇಲೆ ಯಾಕೆ ಇದೆಲ್ಲ ಸಮಸ್ಯೆಗಳಾಗ್ತವೆ ಅಂತ ತಿಳ್ಕೊಳ್ಳೋಣ, ಸರಿನಾ? ಮೊದಲನೇದಾಗಿ ಡಯಾಬಿಟಿಸ್ ಅಂದ್ರೇನು, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಪ್ರತಿ ಸಲ ಊಟ ಮಾಡ್ತೀವಿ, ನಾವು ಹೆಲ್ದಿ ಆಗಿದ್ದೀವಿ, ಪ್ರತಿ ಸಲ ಊಟ ಮಾಡ್ತೀವಿ. ಉದಾಹರಣೆಗೆ ರೈಸ್ ಊಟ ಮಾಡಿದ್ವಿ ಅಥವಾ ಏನೊಂದು ಆ್ಯಪಲ್ ತಿಂದ್ವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಇರ್ತಕ್ಕಂಥ ಈ ಕಾರ್ಬೋಹೈಡ್ರೇಟ್ ಅಂಶ ಏನಾಗ್ತದೆ, ಅದು ಕಾರ್ಬೋಹೈಡ್ರೇಟ್ ಎಲ್ಲ ಇದು ಕನ್ವರ್ಟ್ ಆಗಿಬಿಟ್ಟು ಗ್ಲೂಕೋಸ್ ಅಂತ ಪರಿವರ್ತನೆ ಆಗ್ತದೆ ನಮ್ಮ ದೇಹದಲ್ಲಿ. ಈ ಗ್ಲೂಕೋಸ್ ಏನಿದೆಲ್ಲ ಇದು ನಮಗೆ ಬೇಕು. ಗ್ಲೂಕೋಸಿಂದಲೇ ನಮಗೆ ಶಕ್ತಿ ಸಿಗ್ತದೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದ್ಬಿಟ್ರೆ ನನಗೆ ಶಕ್ತಿ ಇದೆ. ಶಕ್ತಿ ಎಲ್ಲಿಂದ ಬರ್ತಿದೆ? ಗ್ಲೂಕೋಸಿಂದ ಬರ್ತಿದೆ. ಈಗ ಸ್ಕೂಲ್ಗಳಲ್ಲಿ ಮಕ್ಕಳು ಓಡೋಡ್ಕೊಂಡು ರನ್ನಿಂಗ್ ರೇಸ್ ಆದ ತಕ್ಷಣ ಸ್ಕೂಲಲ್ಲಿ ಗ್ಲೂಕೋಸ್ ಪೌಡರ್ ಹಂಚೋರು ಚಿಕ್ಕವರಿದ್ದಾಗ. ಯಾಕೆ ಅನಿಸ್ತಿದ್ರು? ಶಕ್ತಿ ಬೇಕು, ಇಮಿಡಿಯೇಟಾಗಿ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗ್ಲೂಕೋಸ್ ಅನಿಸ್ತಾ ಇದ್ರು. ಸೊ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಅದೇ ಕೆಲಸ ಮಾಡುತ್ತೆ. ಬಟ್ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ? ಸೊ ಪ್ರತಿ ಸಲ ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಕಾರ್ಬೋಹೈಡ್ರೇಟ್ಸು ಕಟ್ ಡೌನ್ ಆಗಿಬಿಟ್ಟು ಗ್ಲೂಕೋಸ್ ಆಗ್ತದೆ. ಗ್ಲೂಕೋಸು ನಮ್ಮ ಸೆಲ್ಗಳ ಒಳಗಡೆ ಅಬ್ಸರ್ವ್ ಆದಾಗ ನಮಗೆ ಎನರ್ಜಿ ಬರ್ತದೆ. ಬಟ್ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂದರೆ 3 ರೀತಿ ಸಮಸ್ಯೆಗಳಾಗ್ತವೆ. ಒಂದು ಕಡೆ ಈ ಪ್ರಕ್ರಿಯೆ ನಡಿಬೇಕಿದ್ರೆ, ಇನ್ನೊಂದು ಕಡೆ ಏನಾಗ್ತದೆ, ನಮ್ಮ ದೇಹದಲ್ಲಿ ಯಾವಾಗ ಗ್ಲೂಕೋಸ್ ಆಗ್ತಿರ್ತದೆ ನಮ್ಮಲ್ಲಿ ಇನ್ನೊಂದು ಪಾರ್ಟ್ ಇರ್ತದೆ ಪ್ಯಾಂಕ್ರಿಯಾಸ್ ಅಂತ ಬಿಟ್ಟು. ಆ ಪ್ಯಾಂಕ್ರಿಯಾಸ್ ಏನು ಮಾಡ್ತದೆ, ಒಂದು ಹಾರ್ಮೋನ್ ತಯಾರು ಮಾಡ್ತದೆ, ಇನ್ಸುಲಿನ್ ಅನ್ನೋ ಹಾರ್ಮೋನ್. ಆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಏನು ಮಾಡ್ತದೆ ಅಂದರೆ ಇದೊಂಥರ ರೀತಿ ಕೀ ಥರ. ಈ ಕೀ ಹೋಗ್ಬಿಟ್ಟು ನಮ್ಮ ಸೆಲ್ಗಳ ಮೇಲೆ ಒಂದು ಲಾಕ್ ಇರ್ತದೆ, ಆ ಲಾಕನ್ನು ಓಪನ್ ಮಾಡ್ತದೆ. ಆ ಲಾಕ್ ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ಗ್ಲೂಕೋಸ್ ತಯಾರಾಗಿರೋದು ಸೆಲ್ಗಳ ಒಳಗಡೆ ಅಬ್ಸರ್ವ್ ಆಗ್ತಾ ಹೋಗ್ತದೆ. ಇದು ಪ್ರಕ್ರಿಯೆ ನಾರ್ಮಲ್ ಆಗಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ. ಡಯಾಬಿಟಿಸ್ ಬಂದಾಗ, ಪರ್ಟಿಕ್ಯುಲರ್ಲಿ ಟೈಪ್ 2 ಡಯಾಬಿಟಿಸ್ ಅಂತ ಬಂದಾಗ, ಟೈಪ್ 2 ಡಯಾಬಿಟಿಸಲ್ಲಿ 3 ಸಮಸ್ಯೆಗಳಾಗ್ತವೆ. ಈಗ ನನ್ನ ದೇಹಕ್ಕೆ ಒಂದು 20 ಯೂನಿಟ್ಸ್ ಆಫ್ ಇನ್ಸುಲಿನ್ ಬೇಕಿದೆ ಅಂದ್ಕೊಳ್ಳಿ. ನನ್ನ ದೇಹ ಕೇವಲ 10 ಯೂನಿಟ್ಸ್ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರ್ತದೆ. ಅಂದರೆ ಅರ್ಧಕ್ಕರ್ಧ ಕೀಗಳು ಪ್ರೊಡ್ಯೂಸ್ ಆಗಲ್ಲ, ಅರ್ಧಕ್ಕರ್ಧ ಲಾಕ್ಗಳು ಓಪನ್ ಆಗಲ್ಲ. ಹೀಗಾಗಿ ಆ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಅಬ್ಸರ್ವ್ ಆಗಲ್ಲ. ಯಾವಾಗ ಅಂದರೆ ನನಗೆ ಎಷ್ಟು ಎನರ್ಜಿ ಬೇಕು ಅದರ ಅರ್ಧ ಎನರ್ಜಿ ಮಾತ್ರ ಸಿಕ್ತು ಅಲ್ವಾ? ಸೊ ಹೀಗಾಗಿ ಏನಾಗುತ್ತೆ, ಸುಸ್ತು 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 ಅಂತ ಹೇಳ್ತಿರ್ತಾರೆ. ಇನ್ನೂ ಕೆಲವೊಂದು ಕಡೆ ಏನಾಗ್ತದೆ ಅಂತಂದರೆ ನಮ್ಮ ದೇಹ ಕೀಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಿರ್ತದೆ, ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಆ ಇನ್ಸುಲಿನ್ ಕ್ವಾಲಿಟಿ ಸರಿಯಾಗಿರಲ್ಲ. ಇದೇಂಗೆ ಅಂದರೆ ನಿಮ್ಮ ಮನೆ ಕೀಲಿ ಹಾಳಾಗಿದೆ ಅಂದ್ಕೊಳ್ಳಿ. ಈ ಮನೆ ಕೀ ಹಾಳಾದಾಗ ನೀವು ಹೋಗ್ಬಿಟ್ಟು ಲಾಕ್ ಓಪನ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತಾ? ಆಗಲ್ಲ.
ಸೊ ಅದೇ ರೀತಿ ನಮ್ಮ ಸೆಲ್ಗಳ ಮೇಲೆ ಏನು ಲಾಕ್ ಇರ್ತದಲ್ಲ ಅದು ಓಪನ್ ಆಗಲ್ಲ. ಹೀಗಾಗಿ ಏನಾಗುತ್ತೆ ಅಲ್ಲಿ ಕೂಡ ಆ ಕಾರಣಕ್ಕೂ ಕೂಡ ನಮ್ಮಲ್ಲಿ ಗ್ಲೂಕೋಸ್ ಅಬ್ಸರ್ವ್ ಆಗಲ್ಲ. ಗ್ಲೂಕೋಸ್ ಅಬ್ಸರ್ವ್ ಆಗಲ್ಲ, ಮತ್ತೆ ಎನರ್ಜಿ ಸಿಗಲ್ಲ. ಇನ್ನು ಮೂರನೇ ಸಮಸ್ಯೆ ಏನಾಗ್ತಂದ್ರೆ ನಮ್ಮಲ್ಲಿ ಕೀಗಳೇನೋ ಪ್ರೊಡ್ಯೂಸ್ ಆಗ್ತವೆ, ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಕೆಲವೊಂದ್ಸರಿ ಲಾಕ್ ಕೂಡ ಹಾಳಾಗಿರ್ತದೆ. ರೈಟ್? ಈಗ ಕೆಲವೊಂದ್ಸರಿ ನಮ್ಮದೇ ಮನೆ ಕೀ ಇರ್ತದೆ, ಹೋಗಿ ಟ್ರೈ ಮಾಡ್ತೀವಿ, ಲಾಕ್ ಓಪನ್ ಆಗಲ್ಲ, ಅವಾಗ ಎಣ್ಣೆ ಬಿಡ್ತೀವಿ, ಯಾಕೆ ಸೂಕ್ಷ್ಮತೆ ಕಡಿಮೆ ಆಗಿದೆ ಆ ಲಾಕ್ದು ಅಂತ ಹೇಳ್ಬಿಟ್ಟು. ಆ ರೀತಿ ಇದು 3 ಸಮಸ್ಯೆಗಳಾಗ್ತದೆ. ಈ 3 ಸಮಸ್ಯೆಗಳಾದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಏನು ತಯಾರಾಗಿರ್ತಕ್ಕಂಥ ಗ್ಲೂಕೋಸ್ ಇರ್ತದಲ್ಲ ಆ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಸರಿಯಾಗಿ ಅಬ್ಸರ್ವ್ ಆಗ್ತಿಲ್ಲ. ಯಾವಾಗ ಆ ಗ್ಲೂಕೋಸ್ ಸರಿಯಾಗಿ ಅಬ್ಸರ್ವ್ ಆಗಲ್ಲ ಆವಾಗ ನಮ್ಮ ದೇಹಕ್ಕೆ ಬೇಕಾದಕ್ಕಂಥ ಶಕ್ತಿ ಸಿಗಲ್ಲ, ಎನರ್ಜಿ ಸಿಗಲ್ಲ. ಹೀಗಾಗಿ ಒಂದು ಕಾಮನ್ ಕಂಪ್ಲೇಂಟ್ ಅಲ್ಲ ಡಯಾಬಿಟಿಕ್ ಪೇಷಂಟ್ ಹೇಳೋದು ನನಗೆ ಸುಸ್ತಾಗ್ತದೆ. ಇದು ಡಯಾಬಿಟಿಸ್ ಬಂದಾಗ ಆಗ್ತಕ್ಕಂಥ ಒಂದು ಬದಲಾವಣೆ. ಸರಿನಾ? ಈಗ ನೀವು ಪ್ರಶ್ನೆಗಳನ್ನು ಕೇಳಿದ್ರಿ, ಯಾಕೆ ಅವರಿಗೆ ಕಣ್ಮಂಜಾಗುತ್ತೆ, ಯಾಕೆ ಅವರಿಗೆ ಸುಸ್ತಾಗ್ತದೆ, ರೈಟ್? ಯಾಕೆ ಅವ್ರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಹೋಗ್ಬೇಕನ್ಸುತ್ತೆ ಅಂತ ಹೇಳ್ಬಿಟ್ಟು, ರೈಟ್? ವೆರಿ ಗುಡ್ ಕ್ವಶನ್. ಸೊ ಏನಾಗುತ್ತಂದರೆ ಲೆಟ್ಸೇ ಈಗ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಒಂದು ತಯಾರಾಯಿತು, ಬಟ್ ಅದು ಸೆಲ್ಗಳ ಒಳಗಡೆ ಅಬ್ಸರ್ವ್ ಆಗ್ತಿಲ್ಲ. ಹಾಗಿದ್ರೆ ಆ ಗ್ಲೂಕೋಸ್ ಎಲ್ಲಿ ಉಳಿತದೆ? ನಮ್ಮ ರಕ್ತದಲ್ಲಿ ಹಾಗೆ ಉಳಿತದೆ. ಆ ರಕ್ತದಲ್ಲಿ ಉಳಿದಿರ್ತಕ್ಕಂಥ ಗ್ಲೂಕೋಸ್ ಏನಾಗ್ತದೆ ನಮ್ಮ ಕಿಡ್ನಿಗೆ ಕಸ ಥರ ಕಾಣುತ್ತೆ, ಅದು ವೇಸ್ಟು. ಕಿಡ್ನಿ ಕೆಲಸ ಏನಂತಂದರೆ ಏನೇ ನಮ್ಮ ದೇಹದಲ್ಲಿ ವೇಸ್ಟ್ ಇದ್ರು ಅದನ್ನು ಆಚೆ ಹಾಕಬೇಕು. ಈಗ ನಿಮ್ಮ ಮನೇಲಿ ಒಬ್ಬರು ಒಳ್ಳೆ ಕೆಲಸದವ್ರು ಇದ್ದಾರೆ ಅನ್ಕೊಳ್ಳಿ, ಆ ಕೆಲಸದವರು ನಿಮ್ಮ ಮನೆ ಎಷ್ಟು ಸಲ ಕ್ಲೀನ್ ಮಾಡ್ತಾರೆ ದಿನಕ್ಕೆ? ಒಳ್ಳೆ ಕೆಲಸ ಅಂದ್ರೆ ಪದೇ ಪದೇ ಕ್ಲೀನ್ ಮಾಡ್ತಾರೆ. ಲೆಟ್ಸೆ 1 ಸರಿ 2 ಸರಿ ಮಾಡ್ತಾರೆ, ಒಳ್ಳೆ ಕೆಲಸ ಇರೋದು 3 ಸರಿ ಮಾಡ್ತಾರೆ ಅನ್ಕೊಳ್ಳೋಣ. ಈಗ ನಿಮ್ಮ ಮನೆ ಯಾವಾಗಲೂ ಎಷ್ಟು ಗಲೀಜಾಗಿರ್ತದೆ ಅಂದರೆ ಪ್ರತಿ ಸೆಕೆಂಡ್ ಧೂಳು ಬರ್ತಾ ಇದೆ ಅನ್ಕೊಳ್ಳಿ. ಆ ವ್ಯಕ್ತಿ ಒಳ್ಳೆ ಕೆಲಸದವನಿದ್ದಾನೆ, ಅವನೇನು ಮಾಡ್ತಾನೆ? ಪ್ರತಿ ಸಲ ಗುಡಿಸ್ತಾ ಇರ್ತಾನೆ. ಏನಾಗುತ್ತೆ ಆ ವ್ಯಕ್ತಿಗೆ? ಸುಸ್ತಾಗುತ್ತೆ. ಊಟ ಮಾಡ್ತಿಲ್ಲ, ತಿಂಡಿ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಬರೀ ಗುಡಿಸ್ತಾ ಇರ್ತಾನೆ. 1 ತಿಂಗಳಾದ್ಮೇಲೆ ಏನಾಗುತ್ತೆ? ಬೇಜಾರು ಬರುತ್ತೆ, ಕೆಲಸದ ಮೇಲೆ ಸೋಂಬೇರಿತನ ಬರುತ್ತೆ. ಅವ್ನು ಸೋಂಬೇರಿ ಪಡ್ಕೊಳ್ಳೋನು ಪಾಪ ಒಳ್ಳೆ ಎಂಪ್ಲಾಯಿ, ಅವ್ನು ಬೇಜಾರು ಪಡ್ಕೊಳ್ಳಲ್ಲ, ಸ್ಯಾಲ್ರಿ ಕಡಿಮೆ ಕೊಡ್ತೀರಾ ಅಂತ ಅನ್ಕೊಳ್ಳಲ್ಲ, ಏನು ಅನ್ಕೊಳ್ಳಲ್ಲ, ಸೆಲ್ಫ್ಲೆಸ್ ಆಗಿ ದುಡಿತಾ ಇದ್ದಾನೆ. ದುಡ್ದು ಸುಸ್ತಾಗ್ಬಿಟ್ಟು ಸತ್ತೋಗ್ಬಿಡ್ತು ಒಂದು ದಿವಸ. ಎಷ್ಟು 24/7 ಕೆಲಸ ಮಾಡ್ತಿದ್ದಾನೆ ಅನ್ಕೊಳ್ಳಿ, ಊಟ ಎಲ್ಲ ನಿದ್ದೆ ಏನೇ ಇಲ್ಲ, ಬರೀ ಕೆಲಸ ಮಾಡ್ತಿದ್ದಾನೆ. 1 ತಿಂಗಳು 2 ತಿಂಗಳಾದ್ಮೇಲೆ ಸತ್ತೋಗ್ಬಿಡ್ತಂತಾನೆ. ಹಾಗೆ ಆಗೋದು ಕಿಡ್ನಿಲಿ ಕೂಡ. ಕಿಡ್ನಿ ಏನು ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ಏನು ಅತಿಯಾದ ಗ್ಲೂಕೋಸ್ ಪ್ರಮಾಣ ಕಾಣ್ತಿದೆ ಅದು ವೇಸ್ಟ್ ಅಂತ ಕಾಣ್ತದೆ, ಯಾಕಂದರೆ ಅದು ನಮ್ಮ ಸೆಲ್ಗಳ ಒಳಗಡೆ ಅಬ್ಸರ್ವ್ ಆಗ್ತಿಲ್ಲ. ಈಗ ಅದನ್ನು ಆಚೆ ತೆಗಿಬೇಕು. ಆಚೆ ತೆಗಿಯೋ ಕೆಲಸ ಯಾರು ಮಾಡ್ತಾರೆ? ನಮ್ಮ ಕಿಡ್ನಿ ಮಾಡುತ್ತೆ. ಆ ಕಿಡ್ನಿ ಹೆಲ್ದಿ ವ್ಯಕ್ತಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಕಸ ಕಡಿಮೆ ಇರ್ತದೆ, 1 ಸಲ ತೆಗಿತದೆ, ತಿನ್ನಕ್ಕೆ 2 ಸಲ ತೆಗಿತದೆ, ಸುಮ್ಮನೆ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾರ್ಮಲ್ ವ್ಯಕ್ತಿ ಇದ್ದಾಗ 2 ಸರಿ ಇನ್ನೂ ಹೋಗ್ತಾನೆ, 3 ಸರಿ ಇನ್ನೂ ಹೋಗ್ತಾನೆ. ಜಾಸ್ತಿ ಕಸ ಆದಾಗ ಏನು ಮಾಡುತ್ತೆ ಕಿಡ್ನಿ? ಆಕ್ಟಿವೇಟ್ ಆಗಿಬಿಟ್ಟು ಇರೋ ಬರೋ ಕಸ ತೆಗಿಬೇಕಲ್ಲ. ಕಸ ಹೇಗೆ ತೆಗಿತದೆ ಕಿಡ್ನಿ? ಯೂರಿನಿಂದ, ರೈಟ್? ಯೂರಿನಿಂದ ಅದು ಯಾವಾಗ ಕಸ ತೆಗಿಯಕ್ಕೆ ಹೋಗ್ತದೆ 2 ವಿಷಯ ಆಗ್ತದೆ. ಒಂದು, ಕಸ ತೆಗಿಯಕ್ಕೆ ಅದಕ್ಕೆ ನೀರು ಬೇಕು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶನ ಅದು ಹೀರ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಕಸವನ್ನು ಆಚೆ ಆಗ್ತದೆ. ಹೀಗಾಗಿ ಯಾರು ಡಯಾಬಿಟಿಸ್ ಪೇಷಂಟ್ ಇರ್ತಾರೆ, ಮೂತ್ರ ವಿಸರ್ಜನೆ ಹೋಗ್ತಾರೆ, ಅಲ್ಲಿ ಇರುವೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ, ಯಾಕಂದರೆ ಅಲ್ಲಿ ಸಕ್ಕರೆ ಅಂಶ ಇದೆ ಅಂತ. ಸೊ ಹೀಗಾಗಿ ಒಂದು ಎಲ್ಲ ಡಯಾಬಿಟಿಸ್ ಪೇಷಂಟ್ಗಳಲ್ಲಿ ಕಿಡ್ನಿ ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಸರ್ವೇ ಸಾಮಾನ್ಯ ಸಮಸ್ಯೆಗಳು ನಾವು ಕಾಣ್ತೀವಿ. ಇದಕ್ಕೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ. ನಮ್ಮ ದೇಹದಲ್ಲಿ ಅತಿಯಾದ ನೀರಿನ ಅಂಶ ಕಿಡ್ನಿ ಆಚೆ ಆಗ್ತಿದೆ, ಕಸ ಆಚೆ ಹಾಕೋಕ್ಕೆ. ಹೀಗಾಗಿ ಪದೇ ಪದೇ ನೀರು ಕುಡಿಬೇಕು ಅನಿಸುತ್ತೆ. ಸರಿನಾ? ಇದು 2ನೇ ಸಮಸ್ಯೆ ಆಗ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಆಗಲೇ ಹೇಳಿದೆ, ಕಿಡ್ನಿ ಆಚೆ ನೀರು ಹಾಕೋದ್ರಿಂದ ಅತಿಯಾದ ಬಾಯಾರಿಕೆ ಕೂಡ ಆಗ್ತದೆ ಮತ್ತು ಕಿಡ್ನಿ ಡ್ಯಾಮೇಜ್ ಕೂಡ ಆಗ್ತದೆ, ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ಏನಾಗ್ತದೆ ಅಂತಂದರೆ, ಅತಿಯಾದ ಗ್ಲೂಕೋಸ್ ನಮ್ಮ ರಕ್ತದಲ್ಲಿ ಇರೋದ್ರಿಂದ ಏನಾಗುತ್ತೆ, ಉದಾಹರಣೆಗೆ ಇದು ಒಂದು ಗ್ಲಾಸ್ ಆಫ್ ವಾಟರ್ ಇದೆ, ಪ್ಲೇನ್ ವಾಟರ್ ಇದೆ ಇದು. ಓಕೆ. ಈಗ ಇನ್ನೊಂದರಲ್ಲಿ ಈ ಗ್ಲಾಸಿಗೆ ಒಂದು 100 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. ಓಕೆ, ಹೌದು. ಈಗ ಒಂದು ಅರ್ಧ ಗಂಟೆ ಆದಮೇಲೆ ಯಾವ ನೀರು ಜಾಸ್ತಿ ತಿಕ್ಕಾಗುತ್ತೆ? ಸಕ್ಕರೆ ಇರೋ ನೀರು. ಹೌದು, ಸರಿನಾ? ಸಕ್ಕರೆ ಹಣ್ಣು ಗಟ್ಟಿ ಆಗ್ತಾ ಹೋಗುತ್ತೆ. ಸಕ್ಕರೆ ಇರೋ ನೀರು ಗಟ್ಟಿ ಆಗ್ತಾ ಹೋದಂಗೆ ಈಗ ನಮ್ಮ ಹಾರ್ಟ್ ಏನು ಕೆಲಸ ಮಾಡ್ತಿದೆ ಹೇಳಿ? ರಕ್ತನ ಪಂಪ್ ಮಾಡ್ತಿದೆ. ಈಗ ಅದಕ್ಕೆ ಒಂದು ಕಡೆ ನೀವು ಪ್ಲೇನ್ ರಕ್ತ ಕೊಡಿ, ಸಕ್ಕರೆ ಇಲ್ಲದಿರ್ತಕ್ಕಂಥ ರಕ್ತ, ಇನ್ನೊಂದು ಕಡೆ ಸಕ್ಕರೆ ಹಾಕಿರ್ತಕ್ಕಂಥ ರಕ್ತ ಕೊಡಿ. ಯಾವುದನ್ನು ಪಂಪ್ ಮಾಡೋಕ್ಕೆ ಜಾಸ್ತಿ ಶಕ್ತಿ ಬೇಕು? ತಿನ್ನಾಗಿರೋ ರಕ್ತನ ಪಂಪ್ ಮಾಡ್ಲಿಕ್ಕೆ ಹಗುರ ಆಗುತ್ತೆ ಹಾರ್ಟ್ಗೆ ಅಂತ. ಇದು ಹಗುರ ಆಗುತ್ತೆ, ಇದು ಭಾರ ಆಗುತ್ತೆ. ಸೊ ಯಾವಾಗ ಈಗ ಡಯಾಬಿಟಿಸ್ ಇರೋ ರೋಗಿಗಳಿಗೆ ಯಾಕೆ ಹಾರ್ಟ್ ಸಮಸ್ಯೆ ಬರ್ತದೆ ಅಂದರೆ, ಈಗ ಇದು 100 ಗ್ರಾಮ್ ಸಕ್ಕರೆ ಅರ್ಧ ಗಂಟೆ ಆದ್ಮೇಲೆ ನೀರು ಕೊಡ್ತೋಗುತ್ತೆ. ಈಗ ಇದನ್ನು ನೀವು ಹಾಗೆ ಇಟ್ಬಿಡಿ, 1 ತಿಂಗಳು 2 ತಿಂಗಳು 3 ತಿಂಗಳು, ಇವೆರಡಲ್ಲಿ ಯಾವ್ದು ಕುಡಿತದೆ ಬೇಗ? ಸಕ್ಕರೆ ನೀರು.
ಈಗ ಅದೇ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಇರ್ತಿರೋದು. ಹಾಗೆ ನಮ್ಮ ರಕ್ತ ಕುಡಿಯಲ್ವಾ, ನಮ್ಮ ರಕ್ತ ಗಟ್ಟಿ ಆಗ್ತಿಲ್ವಾ, ತಾನೆ? ಹೀಗಾಗಿ ಯಾವಾಗ ನಮ್ಮ ರಕ್ತ ಗಟ್ಟಿ ಆಗ್ತಾ ಹೋಗ್ತದೆ, ನಮ್ಮ ಹಾರ್ಟಿಗೆ ಜಾಸ್ತಿ ಕೆಲಸ ಬೇಕು, ಅವಾಗ ಹಾರ್ಟ್ ಮೇಲೆ ಪ್ರೆಷರ್ ಬರ್ತದೆ. ಯಾಕೆ ಬಿ ಪಿ ಆಗ್ತದೆ, ಯಾಕೆ ಕಾರ್ಡಿಯಾಕ್ ಇಶ್ಯೂಸ್ ಆಗ್ತವೆ ಡಯಾಬಿಟಿಸ್ ಪೇಷಂಟ್ಗಳಲ್ಲಿ ಅಂದರೆ ಅದೇ ಕಾರಣಕ್ಕೆ, ರೈಟ್? ಇದು ಒಂದು ಸಮಸ್ಯೆ. ಇನ್ನೊಂದು, ಈಗಿದ ಈ ಪ್ಲೇನ್ ನೀರು ತಗೊಂಡು ಒಂದು ಬಲೂನ್ಗೆ ಹಾಕೋಣ, ಓಕೆ, ರೈಟ್? ಒಂದು ಬಲೂನಲ್ಲಿ ಈ ಪ್ಲೇನ್ ನೀರು ಹಾಕೋಣ, ಇನ್ನೊಂದು ಬಲೂನಲ್ಲಿ ಈ ಸಕ್ಕರೆ ಬೆರೆಸಿರ್ತಕ್ಕ ನೀರು ಹಾಕೋಣ, ಪಾಕ. ಅವೆರಡೂ ಬಲೂನಲ್ಲಿ ಯಾವ ಬಲೂನ್ ಬೇಗ ಡ್ಯಾಮೇಜ್ ಆಗುತ್ತೆ? ಸಕ್ಕರೆ ನೀರು. ಸಾಂದ್ರತೆ ಜಾಸ್ತಿ ಇರುತ್ತೆ, ಸಕ್ಕರೆ ನೀರು ಭಾರ ಆಗುತ್ತೆ. ಅದೇ ಥರ ನಮ್ಮ ದೇಹದಲ್ಲಿ ಚಿಕ್ಕ ಚಿಕ್ಕ ಬ್ಲಡ್ ವೆಸಲ್ಸ್ ಇರ್ತವೆ. ಈ ಕಣ್ಣಲ್ಲೆಲ್ಲ ಏನಾಗ್ತವೆ, ಕಣ್ಣಲ್ಲಿ, ಪಾದದಲ್ಲಿ ಚಿಕ್ಕ ಚಿಕ್ಕ ಬ್ಲಡ್ ವೆಸಲ್ಸ್ ಇರ್ತವೆ. ಈ ಬ್ಲಡ್ ವೆಸಲ್ಸಲ್ಲಿ ನೀವೇನು ಮಾಡ್ತೀರ ಅಂದರೆ, ಈ ಸಕ್ಕರೆ ಬೆರೆಸಿರ್ತಕ್ಕಂಥ ನೀರು ಅಂದರೆ ಅತಿಯಾದ ಗ್ಲೂಕೋಸ್ ಇರತಕ್ಕಂಥ ಈ ರಕ್ತ ಏನಿದೆಯಲ್ಲ, ಜಾಸ್ತಿ ಹೊತ್ತು ಉಳಿದಾಗ ಚಿಕ್ಕ ಚಿಕ್ಕ ಬ್ಲಡ್ ವೇನ್ಸ್ ಇದ್ದಾವೆ. ಈ ವೇನ್ಸ್ಗಳಲ್ಲಿ ಜಾಸ್ತಿ ಭಾರ ಆಗಿರ್ತಕ್ಕಂಥ ರಕ್ತ ಹಾಕಿದಾಗ ಏನಾಗುತ್ತೆ, ಆ ವೈನ್ಸ್ ಮೇಲೂ ಕೂಡ ನಿಮಗೆ ಭಾರ ಬೀಳ್ತಿದೆ. ಹೇಗೆ ಬಲೂನ್ ಹೊಡಿತದಂದರೆ ಬ್ಲಡ್ ವೇನ್ಸ್ ಬಸ್ಟ್ ಆಗಲ್ವಾ, ಚಿಕ್ಕ ಬ್ಲಡ್ ವೇನ್ಸ್ಗಳು ಏನಾಗ್ತವೆ ಅಂದರೆ ಬಸ್ಟ್ ಆಗೋಕ್ಕೆ ಶುರು ಆಗ್ತವೆ. ಹೀಗಾಗಿ ಕಣ್ಣು ಮಂಜಿತನ ಕಾಣೋದು, ಕಾಲಲ್ಲಿ ಕೆಲವು ವೇನ್ಸ್ಗಳೆಲ್ಲ ಬಸ್ಟ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಬ್ರೈನ್ಗೆ ಸರಿಯಾದ ಸಿಗ್ನಲ್ ಬರಲ್ಲ. ಹೀಗಾಗಿ ನಮ್ಮನೆ ಸೂಕ್ಷ್ಮತೆ ಕಳ್ಕೊಂಡಿರ್ತದೆ, ನಮ್ಮನೆ ಸೆಕೆಂಡ್ ನಮ್ಮ ಬ್ರೈನಿಗೆ ಸರಿಯಾಗಿ ಸಿಗ್ನಲ್ ಹೋಗ್ತಾ ಇಲ್ಲ, ರೈಟ್? ಇವೆಲ್ಲ ಸಮಸ್ಯೆಗಳು ಇದರಿಂದನೇ. ನಮ್ಗನ್ನಿಸ್ತದೆ ನಮ್ಮ ದೇಹದಲ್ಲಿ ಬರೀ ರಕ್ತ ಜಾಸ್ತಿ, ಬರೀ ಸಕ್ಕರೆ ಮಟ್ಟ ಜಾಸ್ತಿ ಆಗ್ತದೆ. ಒಂದು ಸಕ್ಕರೆ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಯಾಕೆ ನೀರು ಕೊಳಿತದೆ? ಸುಮಾರು ರಿಯಾಕ್ಷನ್ಗಳಾಗ್ತಾ ಹೋಗ್ತದಲ್ಲ. ಈಗ ಒಂದು ತಿಂಗಳ ಮೇಲೆ ಯಾಕೆ ಕೊಳಿತಾ ಇದೆ? ಒಂದ್ಸಲ ಕೊಳ್ತಿದ್ದು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಶುದ್ಧಿ ಆಗುತ್ತೆ, ಅದು ಇನ್ನೂ ಜಾಸ್ತಿ ಕೊಳಿತದೆ, ಜಾಸ್ತಿ ಕೊಳಿತದೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ಅಲ್ವಾ? ಹೀಗಾಗಿ ಸುಮಾರು ಈ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಆಯಿತು, ಕಿಡ್ನಿ ರಿಲೇಟೆಡ್ ಸಮಸ್ಯೆ ಆಯಿತು, ಇದೆಲ್ಲ ಆಗೋದು ಅದಕ್ಕೆ. ಯಾವಾಗ ನಿಮ್ಮ ಕಿಡ್ನಿ ಆಕ್ಟಿವೇಟ್ ಆಗಿ ಅತಿಯಾದ ಕಸನ ಆಚೆ ತೆಗಿತಾ ಹೋಗುತ್ತೆ, ಅದಕ್ಕೆ ಹಗಲು ರಾತ್ರಿ ಗೊತ್ತಿಲ್ಲ. ಆ ಕೆಲಸದ ವ್ಯಕ್ತಿ ಹಗಲು ಕೆಲಸ ಮಾಡ್ತಿದ್ದೇನೆ, ರಾತ್ರಿನೇ ಕೆಲಸ ಮಾಡ್ತಿದ್ದೇನೆ, ಅದಕ್ಕನ್ನತ್ತೆ ರಾತ್ರಿ ಕೂಡ ಕಸ ಆಚೆ ಹಾಕಬೇಕು. ರಾತ್ರಿ ಕಸ ಆಚೆ ಹಾಕ್ಬೇಕು ಅಂದರೆ ಅದು ಯೂರಿನ್ ಮಾಡಲೇಬೇಕು. ಆ ವ್ಯಕ್ತಿ ಯೂರಿನ್ ಮಾಡ್ಬೇಕಂದಾಗ ದಿನಕ್ಕೆ ರಾತ್ರಿ ಮಲ್ಕೊಂಡಾಗ 3-4 ಸರಿ ಹೇಳ್ತಾನೆ. ಸ್ಲೀಪ್ ಡಿಸ್ಟರ್ಬೆನ್ಸ್, ಹೀಗಾಗಿ ನಿದ್ದೆ ಕೂಡ ಕಟ್ಕೊಳ್ತಿದ್ದಾರೆ. ನಿದ್ದೆ ಸರಿಯಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಆಕ್ಟಿವ್ ಆಗಿರ್ತಾರ, ಅದು ಕೂಡ ಇರಲ್ಲ. ಸೊ ಹೀಗಾಗಿ ಒಂದು ಸಮಸ್ಯೆಯಿಂದ ಸಾವಿರಾರು ಸಮಸ್ಯೆಗಳು ಹುಡ್ತಾ ಹೋಗ್ತವೆ ಡಯಾಬಿಟಿಸಲ್ಲಿ ವಿಶೇಷವಾಗಿ. ಬಟ್ ಒಂದು ಭಯ ಏನು ಅಂದರೆ ನೋಡಿ, ಬೇರೆ ಕಾಯಿಲೆಗಳು, ಸಣ್ಣ ಪುಟ್ಟ ಕಾಯಿಲೆಗಳು ಯಾವುದು ಕೂಡ ಬಂದರೆ ಇನ್ಸ್ಟೆಂಟ್ಲಿ ಬರುತ್ತೆ ಹೋಗುತ್ತೆ, ಏನೋ ಒಂದು ಪರಿಹಾರ ತಗೋಬೋದು. ಭಾಳಷ್ಟು ಕಾಯಿಲೆಗಳಿಗೂ ಇನ್ಸ್ಟೆಂಟ್ ಸೊಲ್ಯೂಷನ್ ಇದೆ. ಬಟ್ ಇದು ತುಂಬ ಲ್ಯಾಗ್ ಆಗಿಬಿಡುತ್ತಲ್ಲ, ಡಯಾಬಿಟಿಸ್ ಬಂದರೂ ಹೋಗೋದೇ ಇಲ್ಲ ಅನ್ನೋ ರೀತಿಯಾಗಿ ಇನ್ಸುಲಿನ್ ತೊಗೊಳ್ತಾನೇ ಇರಬೇಕು ಅಂತ. ಯಾಕೆ ಅಂತ ಡಯಾಬಿಟಿಸ್ ಬಗ್ಗೆ ಆ ಭಯ? ಯಾಕೆಂದರೆ ಈಗ ಬೇರೆ ಕಾಯಿಲೆಗಳು ಇನ್ಸ್ಟೆಂಟಾಗಿ ಬರ್ತವೆ, ಇನ್ಸ್ಟೆಂಟಾಗಿ ಹೋಗ್ತವೆ. ಇದು ಇನ್ಸ್ಟೆಂಟಾಗಿ ಬರಲ್ಲ. ಓಕೆ, ಇನ್ಸ್ಟೆಂಟಾಗಿ ಬರೋದಿಲ್ಲ, ಇದು ಹಂತವಾಗಿ ಬರ್ತದೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂದರೆ, ಈಗ ನಿಮಗೆ ನಮಗನ್ನಿಸ್ತದೆ ಇವತ್ತು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೋದೆ, ಬ್ಲಡ್ ರಿಪೋರ್ಟಲ್ಲಿ ನನಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಯಿತು. ಹಾಗಂತಂದರೆ ನಿಮ್ಮ ಡಯಾಬಿಟಿಸ್ ನಿನ್ನೆಯಿಂದ ಬಂದಿದ್ದ, ನಿನ್ನೆನೇ ಕ್ರಿಯೇಟ್ ಆಯ್ತಾನ? ಇಲ್ಲ. ಈಗ ವೈರಲ್ ಫೀವರ್ ಆದರೆ ನಿನ್ನೆ ಏನೋ ಬೇರೆ ಯಾವುದೋ ಊರಿಗೆ ಹೋದ್ರಿ, ಅಲ್ಲಿ ಯಾವುದೋ ವೈರಸ್ ಕ್ಯಾಚ್ ಮಾಡಿದ್ರಿ, ನಿನ್ನೆ ಇರಲಿಲ್ಲ ಇವತ್ತಿತ್ತು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಡಯಾಬಿಟಿಸ್ ಅನ್ನೋದು ನೀವು ರಿಪೋರ್ಟ್ ನಿನ್ನೆ ತೆಗೆಸಿದ ತಕ್ಷಣ ನಿನ್ನೆಯಿಂದ ಶುರು ಆಗಿದೆ ಡಯಾಬಿಟಿಸು ಇಲ್ಲ. 4-5 ವರ್ಷದಿಂದ ಹಿಂದಿನ 4-5 ವರ್ಷದಿಂದ ಬೆಳೀತಾ ಇದೆ. ನಿಧಾನವಾಗಿ ನಿಮ್ಮ ಜೀರ್ಣಕ್ರಿಯೆ ಕುಂಠಿತ ಆಗ್ತಾ ಹೋಗ್ತದೆ. ಎಲ್ಲ ಒಂದ್ ಕಡೆ ಬೆಲ್ಲಿ ಫ್ಯಾಟ್ ಬರೋಕ್ಕೆ ಶುರು ಆಗ್ತದೆ, ಎಲ್ಲ ಒಂದ್ ಕಡೆ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಸುಸ್ತನ್ನೋಕೆ ಶುರು ಆಗುತ್ತೆ. ಇದೆಲ್ಲ ಕೆಲವೊಂದು ಅರ್ಲಿ ಸಿಂಟಮ್ಗಳು ಕಾಣ್ತಾ ಹೋಗ್ತವೆ. ಅದಾದ್ಮೇಲೆ ಇದು ಮೊದಲ ಹಂತ. 2ನೇ ಹಂತದಲ್ಲಿ ಏನಾಗ್ತದೆ ಅಂತಂದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ಗೆ ಹೋಗ್ಬೇಕು ಅನ್ಸುತ್ತೆ. ಇನ್ನು 3ನೇ ಹಂತದಲ್ಲಿ ಏನಾಗ್ತದೆ ಅಂತಂದ್ರೆ ಗಾಯಗಳಾದ್ರೆ ಗಾಯಗಳು ಹೀಲ್ ಆಗೋದಿಲ್ಲ. ಇನ್ನು 4ನೇ ಹಂತದ ಏನಂತಂದ್ರೆ ನೀವು ಏನ್ ಮೆಡಿಸಿನ್ ತಗೊಂಡು ವರ್ಕ್ ಆಗಲ್ಲ, ನೀವು ಇನ್ಸುಲಿನ್ ತಗೊಳ್ಳೇಬೇಕು, ಆ ಮಟ್ಟಿಗೆ ಬರ್ತದೆ. ಇನ್ನು 5ನೇ ಹಂತ ನಿಮ್ಮ ಹಾರ್ಟಿಗೆ ಆಯಾಸ ಆಗ್ತಿರ್ತದೆ, ಕಿಡ್ನಿ ಡ್ಯಾಮೇಜ್ ಆಗೋಕ್ಕೆ ಶುರು ಆಗ್ತದೆ. ಇದು ಹಂತವಾಗಿ ಡಯಾಬಿಟಿಸ್ ಬೆಳೀತಾ ಹೋಗ್ತದೆ. ಯಾವ್ದು ಹಂತವಾಗಿ ಬರ್ತದಲ್ಲ ಅದನ್ನ ವೈರಲ್ ಫೀವರ್ ತರ ವೈರಸ್ ಇರಲಿಲ್ಲ, ಈ ವೈರಸ್ ಬಂತು 5 ದಿವಸ ಮಾತ್ರ ತಗೊಂಡು ಹೋಗುತ್ತೆ ಅನ್ನೋ ಇಲ್ಲ. ಏನಾಗಿ ಬಂತು, ಎಲ್ಲ ಒಂದು ಕಡೆ ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ, ನಮ್ಮ ದೇಹಕ್ಕೆ ಬೇಕಾಗ್ತಿರ್ತಕ್ಕಂಥ ಫಿಸಿಕಲ್ ಆಕ್ಟಿವಿಟಿ ನಾನು ಮಾಡ್ತಿಲ್ಲ. ಹೀಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಂದಿದ್ದು ಇದನ್ನು. ಇನ್ನು ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು 5 ಡೇಸಲ್ಲಿ ನಿಮಗೆ ಫ್ರೀ ಮೆಡಿಸಿನ್ ಕೊಡೋದು. ಅದು ನೀವು ಟ್ರಯಲ್ ನೋಡಿ ನಿಮಗೆ ಇಂಪ್ಯಾಕ್ಟ್ ಏನಾಗುತ್ತಲ್ಲ ಅದ್ರ ಪ್ರಭಾವ ನೀವು ತಿಳ್ಕೊಂಡು ಅದಾದಮೇಲೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಅದು ತುಂಬ ರೇರ್. ನಾನು ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋದು ಹೆಚ್ಚಿನ ಜನ. ನನಗೆ ಇದು ಫ್ರೀ ಸ್ಯಾಂಪಲ್ ಇದೆಯಲ್ಲ ಸರ್, 5 ಡೇಸ್ ಫ್ರೀ ಸ್ಯಾಂಪಲ್ ಮೆಡಿಸಿನ್ ಕೊಡೋದು, ಅದು ಆ್ಯಕ್ಚುಲಾಗಿ ನೀವು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ಅವರೇ ಓನಾಗಿ ಆರ್ಡ್ರ್ ಕೂಡ ಮಾಡ್ಬೋದಾ ಅಂತ. ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್? ಒಳ್ಳೆ ಪ್ರಶ್ನೆ. ಈಗ ನಾನು 4 ಪ್ರಾಡಕ್ಟ್ ಹೇಳಿದೆ. 1 ಮಂತ್ ಟ್ರಯಲ್ ಪ್ರೋಗ್ರಾಮ್
ಆಯಿತು, 15 days ಟ್ರಯಲ್ ಆಯಿತು, ಇದೆಲ್ಲವನ್ನು ಕೂಡ ಅವರು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಫ್ರೀ ಸ್ಯಾಂಪಲ್ ಅಂತ ಬಂದಾಗ ನಮ್ಮ ವೆಬ್ಸೈಟ್ ಏನಿದೆಯಲ್ಲ gudichayarada.com ಅಂತ ಕೆಳಗಡೆ ಡಿಸ್ಪ್ಲೇ ಮಾಡ್ತಿದ್ದೀವಲ್ಲ, ಆ gudichayarada.com ವೆಬ್ಸೈಟಲ್ಲಿ ಹೋದರೆ ನಿಮಗೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಬರ್ತದೆ. ಆ ಸೆಕ್ಷನ್ನಲ್ಲಿ ನಿಮಗೆ ಈ 90 rupees ಏನು ಫ್ರೀ ಟ್ರಯಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅದನ್ನು ನೀವು ಬೈ ಮಾಡ್ಬೋದು ಆನ್ಲೈನಲ್ಲಿ. ನೀವು ಮನೇಲೇ ಕೂತ್ಕೊಂಡ್ಬಿಟ್ಟು ನಿಮ್ಮ ಕಂಪ್ಲೀಟ್ ವಿಳಾಸ ಆಗಿಬಿಟ್ರೆ 2 to 5 ವರ್ಕಿಂಗ್ ಡೇಸಲ್ಲಿ, ಡಿಪೆಂಡಿಂಗ್ ಆನ್ ಎಲ್ಲಿದ್ದೀರಾ, 2 to 5 ವರ್ಕಿಂಗ್ ಡೇಸಲ್ಲಿ ಮನೆಗೆ ತಲುಪುತ್ತೆ. ಬೇಸಿಕಲಿ ನಾವು ಬರೀ ಲಾಜಿಸ್ಟಿಕ್ ಚಾರ್ಜಸ್ ಮಾತ್ರ ತೊಗೊಳ್ತಾ ಇದ್ವಿ, ಮೆಡಿಸಿನ್ ಫ್ರೀಯಾಗಿ ಬಂದಿರ್ತದೆ. ನೀವು ಅದನ್ನು ತೊಗೊಂಡು ನಿಮಗೆ ಯಾವಾಗ ನಿಮಗೆ ಡಿಫ್ರೆನ್ಸ್ ಅನಿಸುತ್ತಲ್ಲ ಆವಾಗ ನೀವು ಮುಂದಿನ ಹೆಜ್ಜೆನ ಇಡ್ಬೋದು. ಸೂಪರ್. ಹಾಗಾಗಿ ನನಗೆ ಗುಡುಚಿ ಆಯುರ್ವೇದ ಆಸ್ಪತ್ರೆ ತುಂಬ ಪರ್ಸ್ನಲಿ ನನಗೂ ತುಂಬ ವೆಲ್ ನೋನ್, ಗೊತ್ತಿರ್ತಕ್ಕಂಥ, ಜೊತೆಗೆ ವಿಶ್ವಾಸಾರ್ಹವಾದಂಥ, ಕ್ರೆಡಿಬಿಲಿಟಿ ಇರ್ತಕ್ಕಂಥ ಆಸ್ಪತ್ರೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಬೇಕಾದಂಥ ರೆಫರೆನ್ಸ್ಗೆ, ಪ್ರತಿಯೊಂದು ಕಮ್ಯುನಿಕೇಷನ್ಗೆ, ಜೊತೆಗೆ ನಿಮಗೆ ಹಾಸ್ಪಿಟ್ಲನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ನಂಬರ್ನ ಸಂಪರ್ಕ ಮಾಡ್ಬೋದು. ಜೊತೆಗೆ ಅಡ್ರೆಸ್ ಕೂಡ ಇದೆ, ಆ ಅಡ್ರೆಸ್ ಮುಖಾಂತರವೂ ನೀವು ನೇರವಾಗಿ ಹಾಸ್ಪಿಟ್ಲಿಗೆ ಹೋಗ್ಬೋದು.